ಕೊಡ್ತಾರೆ ನನಗೆ ಮತ್ತೆ ನಮ್ಮ ಬ್ರದರಿಗೆ, ನಮ್ಮ ಕುಟುಂಬಕ್ಕೆ. ನಾವು ಅದನ್ನ ಇದೇ ಒಂದು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್, ಚಂದನ್ ಅನ್ನೋರು ACP ಆ ಲಿಮಿಟ್ಸ್ ಗೆ ಯಾರಿದ್ದಾರೋ ಇವರಿಬ್ಬರು ಒಳ್ಳೆ ಪರಿಚಯ ಇದೆ. ಈ ರಿಲೇಟಿವ್ಸ್ ಇನ್ವಾಲ್ವ್ ಆಗಿರೋರು ACP ಚಂದನ್ ಅವರು ಏನ್ ಮಾಡ್ತಾರಂದ್ರೆ, ನಮಗೆ ಅರೆಸ್ಟ್ ಮಾಡೋದಾಗ FIR ಕಾಪಿನೂ ತೋರಿಸಲ್ಲ, ಎತ್ತಕ್ಕೆ ಅರೆಸ್ಟ್ ಮಾಡ್ತಾ ಇದಾರೆ ಅಂತಾನೂ ಹೇಳಲ್ಲ. ನನ್ನ ಹೆಸರು ಸುಜನ್ ಅಂತ. ನಮ್ಮದು ಕಂಪನಿ ಇದೆ, ಶ್ರೀ ಲಕ್ಷ್ಮೀ ಶ್ರೀನಿವಾಸ ರೋಲರ್ ಫ್ಲೋರ್ ಮಿಲ್ಸ್ ಅಂತ. ನಾನು ಅದಕ್ಕೆ ಮಾಲೀಕ. ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀವಿ ಅಂತಂದರೆ, ನಮಗೆ ಒಬ್ಬರು ಮೋಹನ್ ಗೌಡ ಅಂತ ಪರಿಚಯ ಆಗ್ತಾರೆ. ಅವರು ಮನಿ ಟ್ರಾನ್ಸಾಕ್ಷನನ್ನು ನಮ್ಮ ಜೊತೆ ಮಾಡ್ತಾರೆ. ನಮ್ಮದು ಬಿಸ್ನೆಸ್ ಏನಂತಂದರೆ, ಈ ಮೈದಾ ಆಟವನ್ನು ಸೇಲ್ ಮಾಡೋವಂಥ ಬಿಸ್ನೆಸ್ ನಮ್ಮದು. ಒಬ್ಬರನ್ನ ಕರ್ಕೊಬಂದು ಸರ್ವಣ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವರು ಬಂದು ಎಕ್ಸ್ಪೋರ್ಟರ್ ಅಂತ. ಅವರು ಮೈದಾ ತಗೊಂಡು ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋರು. ಇವ್ರು ಹೇಳ್ತಾರೆ, ಅವರಿಗೆ ಐಟಮ್ ಕೊಡಿ, ನಾನು ನಿಂತ್ಕೋತೀನಿ ಗ್ಯಾರಂಟಿಗೆ ಅಂತ. ಐಟಮ್ ಎಲ್ಲ ಕೊಟ್ಟಿವಿ, ಹಲವಾರು ಕೋಟಿ ಐಟಮ್ ಕೊಟ್ಟಿವಿ ನಂಬಿಕೆ ಮೇಲೆ. ಅದನ್ನು ಅವನು ಫೇಲ್ ಆಗಿ ತಗೊಂಡು ದುಡ್ಡು ಓಡೋದ. ಇವರು ಬಂದು ಮೋಹನ್ ಗೌಡ ಅನ್ನೋರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ, ನಮ್ಮ ದುಡ್ಡು ನಮಗೆ ಕೊಡಿ, ನಮಗದ್ರ ಬಗ್ಗೆ ಗೊತ್ತಿಲ್ಲ ಸರ್ವಣ ಬಗ್ಗೆ ಅಂತ. ಗನ್ ತೆಗೆದು ನಮಗೆ ಬೆದರಿಕೆ ಕೊಡ್ತಾರೆ, ನನಗೆ ಮತ್ತು ನಮ್ಮ ಬ್ರದರಿಗೆ, ನಮ್ಮ ಕುಟುಂಬಕ್ಕೆ. ನಾವು ಅದನ್ನು ಇದೇ ಒಂದು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ, ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡು FIR ಮಾಡಿ ಅದನ್ನು ತನಿಖೆ ಮಾಡಿಲ್ಲ. ಆದರೆ ಮೋಹನ್ ಗೌಡರು ಮತ್ತು ಚಂದನ್ ಅನ್ನೋರು ACP ಆ ಲಿಮಿಟ್ಸ್ಗೆ ಯಾರಿದ್ದಾರೋ ಇವರಿಬ್ಬರು ಒಳ್ಳೆ ಪರಿಚಯ ಇದೆ. ಅವರಿಬ್ಬರು ಸೇರಿಕೊಂಡು ನಮ್ಮ ಮೇಲೆ ಕೌಂಟರ್ FIR ಮಾಡ್ತಾರೆ. ಆ ಕೌಂಟರ್ FIRಲ್ಲಿ ದಿನ ನನ್ನನ್ನು ಕರೆದು ನನಗೆ ಹಿಂಸೆ ಕೊಟ್ಟು ಕ್ವಶನ್ಸ್ನ ಕೇಳಿ ಇಂಟರೋಗೇಷನ್ ಮಾಡಿ ನಮ್ಮ 2 ಅವರ್ 3 ಅವರ್ ಸ್ಟೇಷನಲ್ಲಿ ಕೂಡಿಸಿ ನಮಗೆ ಮಾಡ್ತಾರೆ. ಆದರೆ ನಾವು ಹಾಕಿರೋ FIR ಮೇಲೆ ತನಿಖೆ ಮಾಡಲೇ ಇಲ್ಲ. ಅದನ್ನು ಕ್ಲೋಸ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾವು ಹಾಕಿರೋ FIR ಮೇಲೆ. ಈಗ ನಮ್ಮ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ನಮ್ಮ ರಿಲೇಟಿವ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈ ರಿಲೇಟಿವ್ಸ್ ಇನ್ವಾಲ್ವ್ ಆಗಿರೋರು ACP ಚಂದನ್ ಅವರು ಏನು ಮಾಡ್ತಾರಂದರೆ, ಮೋಹನ್ ಗೌಡ ಮತ್ತು ವಿಕಾಸ್ ಚೌಧರಿ, ಹರೀಶ್ ಭಗವಾನ್, ಯೋಗಮಣಿ ಅಂತ ಇತರರೆಲ್ಲ ಸೇರಿಕೊಂಡು ನಮಗೆ ಪರ್ಸ್ನಲ್ ಟಾರ್ಗೆಟ್ ಮಾಡಿ ಬಡ್ಸ್ ಕೇಸ್ ಅನ್ನೋದೊಂದು ಆ್ಯಕ್ಟನ್ನ ತಂದು ನಮ್ಮ ಮೇಲೆ ಇಂಪೋಸ್ ಮಾಡ್ತಾರೆ. ಅದಕ್ಕೆ ಬೇಸಸ್ ಇಲ್ಲ, ಇಂಟಿಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ಇಲ್ಲ. ರಾತ್ರಿ FIR ಮಾಡ್ತಾರೆ, ಬೆಳಿಗ್ಗೆ ಬಂದು ಅರೆಸ್ಟ್ ಮಾಡ್ತಾರೆ. ನಮಗೆ ಅರೆಸ್ಟ್ ಮಾಡೋದಾಗ FIR ಕಾಪಿನೂ ತೋರಿಸಲ್ಲ, ಎತ್ತಕ್ಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳಲ್ಲ. ಇದು ಎಲ್ಲ ಪ್ರೊಸೀಜರಲ್ ಲ್ಯಾಪ್ಸ್ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡೋದೇ ಅವ್ರದ್ದು ಒಂದು ಅಜೆಂಡಾ ಆಗೋಗಿದೆ. FIR ಮಾಡೋದು, ಅರೆಸ್ಟ್ ಮಾಡೋದು, ಇದೇ ಅವರು ಹ್ಯಾಬಿಟ್ ಆಗೋಗಿದೆ. 1 ತಿಂಗಳಲ್ಲಿ 3 FIR ನನ್ನ ಮೇಲೆ ಜಾರಿ ಮಾಡಿದ್ದಾರೆ. ಈ ಬಡ್ಸ್ ಆ್ಯಕ್ಟ್ ಅನ್ನೋದು ಬರೋದೇ ಇಲ್ಲ ನಮಗೆ, ಆದರೂ ನಮ್ಮ ಮೇಲೆ ಇಂಪೋಸ್ ಮಾಡಿ ನಮಗೆ ಮಾನಸಿಕವಾಗಿ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಉಲ್ಟಾ ಥ್ರೆಟ್ನಿಂಗೂ ಮಾಡ್ತಾರೆ, ನಮಗೆ ಇನ್ನೂ ಇದೆ, ಇನ್ನೂ ಮಾಡಿ ತೋರಿಸ್ತೀವಿ ಅಂತ. ನಾವು ಗೃಹ ಮಂತ್ರಿಗೆ ಏನು ರಿಕ್ವೆಸ್ಟ್ ಮಾಡ್ತೀವಂದರೆ, ಈ ಥರ ಪೊಲೀಸ್ ಅವರು ಮತ್ತು ಕಾನೂನಿರೋ ಜಾಗದಲ್ಲಿ ನ್ಯಾಯಕ್ಕಾಗಿ ನಾವು ಬಂದರೆ, ಈ ಥರ ಪೊಲೀಸ್ ಅವರು ಉಲ್ಟಾ ಆಗಿ ಈ ಥರ ಒಬ್ಬರು ಇನ್ನೋಸೆಂಟ್ ಪೀಪಲ್ ಮೇಲೆ ಈ ಥರ FIRಗಳನ್ನು ಫೈಲ್ ಮಾಡಿ ದೇ ಆರ್ ಮಿಸ್ಯೂಸಿಂಗ್ ದ ಪವರ್. ನಮ್ಮ ಅಪ್ಪ ಅಮ್ಮಗೆ ಇದ್ರಲ್ಲಿ ಟ್ರಾನ್ಸಾಕ್ಷನಲ್ಲಿ ಎತ್ತುವಂಥ ಸಂಬಂಧನೇ ಇಲ್ಲ, ಆದರೂ ಅವ್ರ ಮೇಲೇನೂ FIR ಮಾಡಿದ್ದಾರೆ. ಇದು ಎಲ್ಲ ಗೊತ್ತಾಗುತ್ತೆ. ಇವರೆಲ್ಲ ಸೇರಿ ಪರ್ಸ್ನಲಿ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಗೃಹ ಮಂತ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇಂಥ ಕೇಸಸ್ಗಳೆಲ್ಲ ಏನೇನು ಮಾಡ್ತಿದ್ದಾರೋ ಪೊಲೀಸ್ ಅವರು ಸ್ವಲ್ಪ ನಮಗೆ ನ್ಯಾಯ ಮಾಡಿ ಕೊಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾಳೆ ನಮಗೇನೇ ತೊಂದರೆ ಆಗಲಿ, ನಮಗೆ ಅಪಾತ ಇದೆ ಅಂತ ನಾನು ಹೇಳ್ತಿರೋದು ಕಾರಣವಾಗಿ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ, ನಮ್ಮ ಕುಟುಂಬಕ್ಕೆ ಮೋಹನ್ ಗೌಡರು, ACP ಚಂದನ್ ಗೌಡರು ಮತ್ತು ಈ ಹರೀಶ್ ಭಗವಾನ್, ವಿಕಾಸ್ ಯೋಗಮಣಿನೇ ಕಾರಣ. ನಮಗೆ ನ್ಯಾಯ ಕೊಡಿಸಿ ಸ್ವಾಮಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.